ಇವತ್ತು ಏನು ಪ್ರತಿ ವರ್ಷದಂತೆ ಈ ವರ್ಷ ಸಹ ಡಿ ಕೆ ಸುರೇಶ್ ಅಣ್ಣ ಅವರ ನೇತೃತ್ವದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಏನು ಏರ್ಪಡಿಸಿದ್ವಿ. ಭಾಳ ದೂರದಿಂದ ಬರ್ತಾ ಇದ್ದಾರೆ, ತಮಿಳುನಾಡಿಂದನೂ ಬರ್ತಾ ಇದ್ದಾರೆ. ಭಕ್ತಾದಿಗಳು ಬಂದು ಇಲ್ಲಿ ಎಲ್ಲರೂ ಪ್ರಸಾದ ಸ್ವೀಕರಿಸಿಕೊಂಡು ನೂರಾರು ವರ್ಷಗಳ ಇತಿಹಾಸ ಇದೆ ಈ ಚಂಪಕಧಾಮ ಸ್ವಾಮಿದು. ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿರ್ಬೋದು, ಪದಾಧಿಕಾರಿಗಳು ಇರ್ಬೋದು, ಸದಸ್ಯರು ಇರ್ಬೋದು. ಹೊಳೆಯುವ ಕಿರೀಟ ಧರಿಸಿದ ಶಿರವು ವಜ್ರಕುಂಡಲಗಳಿಂದ ಶೋಭಿತ. ಮೆರವಣಿಗೆ, ನೀರ್ಮಜ್ಜಿಗೆ ಪಾನಕ, ಮಂಗಳಮುಖಿಯರ ತಂಡೋಪತಂಡ. ಇದು ಚಂಪಕಧಾಮ ಸ್ವಾಮಿ ಚಂಪಕಾರಣ್ಯ ಅಂತ ಒಂದು ಕಾಡು. ಆ ಕಾಡಿನಲ್ಲಿ ಸ್ವಾಮಿ ಪ್ರತಿಷ್ಠೆ ಆಗೋದ್ರಿಂದ ಅದರಿಂದ ಇದು ಸುಮಾರು ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲರೂ ತುಂಬಾನೇ ಇಷ್ಟಪಟ್ಟು ಈ ಜಾತ್ರೆ ನೋಡಕ್ ಬರ್ತಾರೆ. ಇದೆಲ್ಲ ನೋಡೋದಕ್ಕೆ ನಾವು ತುಂಬಾನೇ ಪುಣ್ಯ ಮಾಡಿದೀವಿ ಅಂತಾನೆ ಅನ್ಸುತ್ತೆ. ದೀಪ ಎತ್ಕೊಂಡು ದೇವರ ಭಕ್ತಿಯಿಂದ ಓಡಾಡ್ತಾ ಇದ್ದಾರೆ, ಸುತ್ತಾಗ್ತಾ ಇದ್ದಾರೆ. ಚೋಳರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ಇತಿಹಾಸ ಪ್ರಸಿದ್ಧ ದೇಗುಲ ಚಂಪಕಧಾಮ ಸ್ವಾಮಿ. ಇದು ಬನ್ನೇರುಘಟ್ಟ ಅಭಯಾರಣ್ಯಕ್ಕೆ ಹೊಂದಿಕೊಂಡಿರ್ತಕ್ಕಂತಹ ಚಂಪಕಧಾಮ ಸ್ವಾಮಿಯ ಅದ್ದೂರಿ ಬ್ರಹ್ಮರಥೋತ್ಸವ ಇಂದು ಆಯೋಜನೆಗೊಂಡಿತ್ತು. ಚಂಪಕಧಾಮ ಸ್ವಾಮಿಗೆ ಬ್ರಹ್ಮರಥೋತ್ಸವ ಸಮೀಪದಲ್ಲಿಯೇ ಬೇಗಾಳಮ್ಮ ದೇವಿಯ ದೇವಾಲಯದಲ್ಲೂ ಕೂಡ ವಿಶೇಷವಾದಂತಹ ಹರಕೆಯನ್ನ ಹೊತ್ತಂತಹ ಮಂಗಳಮುಖಿಯರು ತಮ್ಮ ವಿಭಿನ್ನವಾದಂತಹ ವೇಷಧಾರಿಗಳಾಗಿ ಬಂದು ತಾಯಿಗೆ ಹರಕೆಯನ್ನ ತೀರಿಸ್ತಾರೆ. ಮುಂದಿನ ಜನ್ಮದಲ್ಲಿ ನಮಗೆ ಸ್ತ್ರೀ ಅಥವಾ ಪುರುಷ ಜನ್ಮವನ್ನ ನೀಡು ತಾಯಿ ಅಂತೇಳಿ ಅರಿಸಿಕೊಳ್ತಾರೆ. ಈ ಒಂದು ಇತಿಹಾಸ ಪ್ರಸಿದ್ಧ ಬ್ರಹ್ಮರಥೋತ್ಸವಕ್ಕೆ ಸಾವಿರಾರು ಸಂಖ್ಯೆಯಲ್ಲಿನ ಭಕ್ತಾದಿಗಳು ಸಾಕ್ಷಿಯಾಗಿದ್ದರು. ಇನ್ನು ಚಂಪಕಧಾಮ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ರಥದಲ್ಲಿ ಕೂರಿಸ್ತಾ ಇದ್ದಂತೆ ಭಕ್ತರ ಘೋಷಣೆಗಳು ಮುಗಿಲು ಮುಟ್ಟಿತ್ತು. ಬಾಳೆಹಣ್ಣಿಗೆ ದವನವನ್ನ ಸಿಲುಕಿಸಿದಂತಹ ಪ್ರಸಾದವನ್ನ ಅಥವಾ ಬಾಳೆಹಣ್ಣನ್ನ ಆ ಒಂದು ತೇರಿಗೆ ಎಸೆತಾರೆ. ಆ ಮುಖಾಂತರ ಆ ಸ್ವಾಮಿಗೆ ವರ್ಷದಿಂದ ವರ್ಷಕ್ಕೆ ತಾವು ಹರಿಸಿಕೊಂಡಿರುವಂತಹ ಹರಕೆಗಳನ್ನ ತೀರಿಸ್ತಾರೆ. ಸುಮಾರು 40 ಅಡಿ ಎತ್ತರದ ಈ ಒಂದು ಚಂಪಕಧಾಮ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ರಾಜಬೀದಿಗಳಲ್ಲಿ ಭಕ್ತರುಗಳು ಎಳೆದು ಆ ಒಂದು ಹರಕೆಯನ್ನ ತೀರಿಸುತ್ತಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ದೂರಗಳಿಂದ ಮತ್ತು ಬನ್ನೇರುಘಟ್ಟ ಸುತ್ತಮುತ್ತಲಿನಿಂದ ಬಂದಂತಹ ಭಕ್ತರುಗಳು ಸಂತಸದಿಂದ ಭಾಗವಹಿಸುತ್ತಾರೆ. ಕಾರ್ಯಕ್ರಮದ ಬಗ್ಗೆ ಭಕ್ತಾದಿಗಳು ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ.
ಚಂಪಕಧಾಮ ಸ್ವಾಮಿ ಬ್ರಹ್ಮರಥೋತ್ಸವ ಜರುಗ್ತಾ ಇದೆ. ಈ ಒಂದು ರಥೋತ್ಸವಕ್ಕೆ ಸಾಕಷ್ಟು ಜನ ತಂಡೋಪತಂಡವಾಗಿ ಹರಿದು ಬರ್ತಾ ಇದೆ. ಭಕ್ತ ಸಾಗರನೇ ಹರಿದು ಬರ್ತಾ ಇದೆ. ಬಂದಂಥ ಜನಕ್ಕೆ ಇವತ್ತು ಏನು ಪ್ರತಿ ವರ್ಷದಂತೆ ಈ ವರ್ಷ ಸಹ ಡಿ ಕೆ ಸುರೇಶ್ ಅಣ್ಣ ಅವರ ನೇತೃತ್ವದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಏನು ಏರ್ಪಡಿಸಿದ್ವಿ, ಪ್ರತಿ ವರ್ಷದಂತೆ ಈ ವರ್ಷ ಸಹ ಏರ್ಪಡಿಸಿದ್ವಿ. ಈ ಒಂದು ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಡಿ ಕೆ ಸುರೇಶ್ ಅಣ್ಣ ಅವರು ಉಸ್ತುವಾರಿ. ಅವರು ಇವತ್ತು ಊರಲ್ಲಿಲ್ಲ, ಸಾಹೇಬರಿಲ್ಲ, ಹೋಗಿದ್ದಾರೆ. ಹಾಗಾಗಿ ಈಗಾಗಲೇ ನಮಗೆ ಅಪಾರವಾದ ಈ ಒಂದು ಕೊಡುಗೆಯನ್ನು ಈ ಒಂದು ಅನ್ನದಾಸೋಹಕ್ಕೆ ಕೊಡುಗೆಯನ್ನು ಕೊಟ್ಟು, ಜೊತೆಗೆ 1 ವಾರಗಳ ಕಾಲ ಇದು ನಮ್ಮದೇ ಕೆಲಸ ಅಂತೇಳಿ 1 ವಾರಗಳ ಕಾಲ ಸೇವೆ ಮಾಡ್ತಾರೆ. ಅವರು ಸೇವೆ ಮಾಡಿದಂಥ ಅವ್ರ ಕುಟುಂಬಗಳಿಗೆ, ಅನ್ನದಾಸೋಹಕ್ಕೆ ಸಹಕಾರ ಕೊಟ್ಟಂಥ ಅವ್ರ ಕುಟುಂಬಗಳಿಗೆ, ಜೊತೆಗೆ ನಮ್ಮದೇ ಕೆಲಸ ಅಂತೇಳಿ 1 ವಾರ ನಮ್ಮ ಹುಡುಗರು ನಮ್ಮ ಜೊತೆಯಲ್ಲಿ 1 ವಾರಗಳ ಕಾಲ ದುಡಿತಾರೆ. ಅವ್ರ ಕುಟುಂಬಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ತಾ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅರವಂಟಿಕೆಗಳನ್ನ ಕೂಡ, ಅಂದ್ರೆ ಬರುವಂತಹ ಭಕ್ತಾದಿಗಳಿಗೆ ಅನ್ನ ಪ್ರಸಾದವನ್ನ ಇಲ್ಲಿ ಪಕ್ಷಾತೀತವಾಗಿ, ಅದು ಕಾಂಗ್ರೆಸ್ ಇರಬಹುದು, ಬಿಜೆಪಿ ಇರಬಹುದು, ಪಕ್ಷಾತೀತವಾಗಿ ಎಲ್ಲರೂ ಕೂಡ ಅರವಂಟಿಕೆಗಳನ್ನ ಮಾಡಿ ಆ ಮುಖಾಂತರ ಅನ್ನದಾಸೋಹವನ್ನು ಕೂಡ ನಡೆಸ್ತಾರೆ. ಹಾಗೆ ಬಂದಂತ ಭಕ್ತಾದಿಗಳಿಗೆ ಪಾನಕ, ನೀರ್ಮಜ್ಜಿಗೆ ಹಾಗೆ ಕೋಸಂಬರಿಯ ಪ್ರಸಾದವನ್ನ ನೀಡಿ ಆ ಮುಖಾಂತರ ಭಗವಂತನ ಕೃಪೆಗೆ ಪಾತ್ರರಾಗುತ್ತಾರೆ. ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ಕಣ್ತುಂಬಿಕೊಳ್ಳೋಣ ಬನ್ನಿ.
ಬನ್ನೇರುಘಟ್ಟದಲ್ಲಿ ಚಂಪಕಧಾಮಿ ಸ್ವಾಮಿ ಜಾತ್ರೆ ಭಾಳ ವಿಜೃಂಭಣೆಯಿಂದ ಎಲ್ಲ ಮಾಡ್ಕೊಂಬರ್ತಾ ಇದ್ದಾರೆ. ಈ ದೇವಸ್ಥಾನ ಭಾಳ ಪುರಾತನ ಕಾಲದಿಂದ ಕೂಡ ಇರತಕ್ಕಂಥ ಒಂದು ದೇವಸ್ಥಾನ. ಇಡೀ ರಾಜ್ಯದಲ್ಲೇ ಭಾಳ ಹಳೆಯ ದೇವಸ್ಥಾನ ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಅದೇ ರೀತಿ ಇಲ್ಲಿನ ಭಕ್ತಾದಿಗಳು ಕೂಡ ಪ್ರತಿ ವರ್ಷವೂ ಕೂಡ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ಸಾಹದಿಂದ ಬಂದು ಭಾಗವಹಿಸ್ತಿದ್ದಾರೆ. ಭಾಳ ದೂರದಿಂದ ಬರ್ತಾಯಿದ್ದಾರೆ, ತಮಿಳುನಾಡಿಂದನೂ ಬರ್ತಾಯಿದ್ದಾರೆ. ಹಾಗಾಗಿ ಬಂದವರಿಗೆಲ್ಲ ಅನುಕೂಲ ಆಗಲಿ ಅಂಥೇಳಿ ನಮ್ಮ ಮುಖಂಡರುಗಳು ಪ್ಲಸ್ ಇಲ್ಲಿನ ಭಕ್ತಾದಿಗಳೆಲ್ಲ ಸೇರಿ ಅನ್ನ ಸಂತರ್ಪಣೆ ಮತ್ತು ಇತರ ಪಾನಕಗಳು ಅವು ಎಲ್ಲ ಕೂಡ ನಮ್ಮ ಮುಖಂಡರೆಲ್ಲ ಭಾಳ ಮುತುವರ್ಜಿಯಿಂದ ಸುಮಾರು 10 ವರ್ಷಗಳಿಂದ ಮಾಡ್ಕೊಂಡು ಬರ್ತಿದ್ದಾರೆ. ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ, ಭಕ್ತಾದಿಗಳು ಇದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇರಲಿ. ನಮ್ಮೆಲ್ಲ ಮುಖಂಡರುಗಳು ಎಲ್ಲರೂ ಸೇರಿ ಅವರ ಸೇವೆ ಮಾಡೋ ಒಂದು ಭಾಗ್ಯ ದೇವರು ನಮಗೆ ಕಲ್ಪಿಸ್ಕೊಡ್ಲಿ ಅಂಥೇಳಿ ಇವತ್ತಿನ ಕಾಲದ್ದಲ್ಲ, ಪುರಾತನ ಕಾಲದ್ದು, ಜನ್ಮೇಜಯರಾಯರ ಕಾಲದ್ದು. ಇದು ಚಂಪಕಧಾಮ ಸ್ವಾಮಿ ಚಂಪಕಾರಣ್ಯ ಅಂತ ಒಂದು ಕಾಡು. ಆ ಕಾಡಿನಲ್ಲಿ ಸ್ವಾಮಿ ಪ್ರತಿಷ್ಠೆ ಆಗೋದ್ರಿಂದ ಅದರಿಂದ ಇದು ಅದ್ದೂರಿಯಾದ ಜಾತ್ರೆ. ಈ ಬೇಗಳಮ್ಮನವರು ತಿರ್ಗಾ ಈ ಸುತ್ತಮುತ್ತ ಗ್ರಾಮಸ್ಥರು ಅನ್ನದಾನ, ಈ ರಥೋತ್ಸವ ತುಂಬ ಅದ್ದೂರಿಯಾಗಿ ನಡೀತಾ ಇದೆ. ಇದು ಇವತ್ತು ನೆನೆ ಮನೆ ನಡೆಯುವಂಥದ್ದಲ್ಲ. ಇದು ಸುಮಾರು ಪುರಾತನ ಕಾಲದ್ದು ದೇವಸ್ಥಾನ. ಚಂಪಕಧಾಮ ಸ್ವಾಮಿ ಅಂದರೆ ತುಂಬಾ ಇದು ಚೋಳರ ಕಾಲ ಕಟ್ಟಿದ್ದು ಚೋಳರ ದೇವಸ್ಥಾನ ಅಂತ. ಅವ್ರು ಬಂದೇನೆ ಈ ದೇವ್ರಿಗೆ ಒಂದು ಇಷ್ಟ. ಮಂಗಳಮುಖಿಗಳು ಅಂದರೆ ಈ ಸ್ವಾಮಿ ಭಕ್ತರವರು. ಅವ್ರು ಬಂದು ರಥಕ್ಕೆ ಪೂಜೆ ಮಾಡಿ ಅವ್ರ ಮುಂದೆ ಹೋಗಿ ಅವ್ರು ಡ್ಯಾನ್ಸ್ ಮಾಡಿದ್ರೆ ಅವ್ರಿಗೆ ಅವ್ರ ಮನೆಯಲ್ಲಿ ಎಲ್ಲರಿಗೂ ಚೆನ್ನಾಗಾಗ್ತಾರೆ ಅಂತ. ಇಲ್ಲಿಂದ ಹೋದ್ರೇ ಅಲ್ಲಿ ಪೂಜೆ, ಇಲ್ಲಿಂದ ಹೋಗಿ ಅವ್ರು ಪೂಜೆ ಮಾಡ್ತಾರೆ. ಅವ್ರಿಗೆ ಅಲ್ಲಿ ಅವ್ರು ಏನೇನೋ ಬಲಿ ಗಿಲಿ ಕೊಟ್ಟು ದೇವರು ಪ್ರತಿಷ್ಠೆ ಅಲ್ಲಿ ಪೂಜೆ ಮಾಡಿ ಇವರಿಗೆಲ್ಲ ಅನುದಾನ ಮಾಡಿ ಇಲ್ಲಿ ಸುಮಾರು ಅನುದಾನ ಬೇಕಾದಷ್ಟು ನಡೀತೈತೆ. ಈ ಚಂಪಕಧಾಮ ಸ್ವಾಮಿ ನೆಲೆ ಮನೆಯದಲ್ಲ ಇದು. ನಾವು ರಥ ನಡೆಸೋದು ಇವತ್ತೆಲ್ಲ. ಹಿಂದೆ ಕಾಲದ ನಾನು 30 ರೂಪಾಯಿ ನೌಕರನೇನು.
ಪ್ರಕಾರ ಇಲ್ಲಿ ಅನ್ನದಾಸೋಹ ಡಿ ಕೆ ಸುರೇಶಣ್ಣವರ ಬಳಗದಿಂದ ಹಾಗೂ ವಿನೋದಣ್ಣವರ ಸಾರಥ್ಯದಲ್ಲಿ ಈ ಪ್ರತಿ ವರ್ಷ ಸುಮಾರು ಒಂದು 5 ವರ್ಷದಿಂದನೂ ನಡೆಸ್ಕೊಂಬರ್ತಾ ಇದ್ದೀರಿ. ಈಗ ಒಂದು 10 ವರ್ಷದಿಂದನೂ ನಡೆಸ್ತಾ ಇದ್ದೀರಿ. ಅದೇ ರೀತಿ ಮುಂದೆನೂ ಸಹ ಇದೇ ನಡೆಸ್ಕೊಂಡು ಹೋಗ್ತೀರಿ. ಭಕ್ತಾದಿಗಳು ಬಂದು ಇಲ್ಲಿ ಎಲ್ಲರೂ ಪ್ರಸಾದ ಸ್ವೀಕರಿಸ್ಕೊಂಡು ಸಂತೋಷದಿಂದ ಹೋಗ್ಬೇಕಂತೇಳಿ. 100 ವರ್ಷಗಳ ಇತಿಹಾಸ ಇದೆ ಈ ಚಂಪಕಧಾಮ ಸ್ವಾಮಿದು. ಈ ಚಂಪಕಧಾಮ ಜಾತ್ರೆಯಲ್ಲಿ ಹಿಂದಿನಿಂದಲೂ ಅನೇಕ ಧರ್ಮ ಕಾರ್ಯಗಳು, ಅನ್ನಛತ್ರಗಳು ನಡ್ಕೊಂಬಂದಿದೆ. ಇತ್ತೀಚೆಗೆ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ. ಯಾವುದೇ ಭಕ್ತಾದಿಗಳು ತೊಂದರೆ ಇಲ್ಲದಂಗೆ ಎಲ್ಲ ಅನ್ನದ ವ್ಯವಸ್ಥೆ, ಊಟದ ವ್ಯವಸ್ಥೆ ಇದೆ. ಇದು ನಾವು ನಡೆಸ್ತಾ ಇರೋದು ಇದು 10ನೇ ವರ್ಷ. 10 ವರ್ಷದಿಂದ ಸತತವಾಗಿ ನಮ್ಮ ಮಾಜಿ MP ಗಳಾದಂಥ ಡಿ ಕೆ ಸುರೇಶ್ ಅವರ ಸಾರಥ್ಯದಲ್ಲಿ ಹಾಗೂ ವಿನೋದ್ ಕುಮಾರ್ ಅವರ ಸಾರಥ್ಯದಲ್ಲಿ ಅದನ್ನು ಪ್ರಾರಂಭ ಮಾಡಿದ್ವಿ. ಇದು ಈಗಲೂ ನೋಡ್ಕೊಂಡು ಬರ್ತಾನೆ ಇದೆ. ವರ್ಷವೂ ಹೆಚ್ಚಿನ ರೀತಿಯಲ್ಲಿ ನಾವು ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಈಗ ಸುಮಾರು 25-30 ಸಾವಿರ ಜನಕ್ಕೆ ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೀವಿ. ಸತತವಾಗಿ 3 ದಿನ, ನಿನ್ನೆ ಇವತ್ತು ರಾತ್ರಿ 12 ಗಂಟೆವರೆಗೂ ನಾವು ಸತತವಾಗಿ ಅನ್ನದ ವ್ಯವಸ್ಥೆ ಮಾಡಿದ್ದೀವಿ. ಯಾವುದೇ ತೊಂದರೆ ಇಲ್ಲದಂಗೆ ನೀರಿನ ವ್ಯವಸ್ಥೆ ಆಗಲಿ ಎಲ್ಲ ರೀತಿಯ ವ್ಯವಸ್ಥೆ ಸಕಲ ರೀತಿಯಲ್ಲಿ ಮಾಡಿದ್ದೀವಿ. ಇದಕ್ಕೆ ನಮ್ಮ ಮುಖಂಡರುಗಳು, ಇಲ್ಲಿ ಲೋಕಲ್ ಮುಖಂಡರುಗಳು ಭಾಳಷ್ಟು ಮಂದಿ ಇದಕ್ಕೆ ನಮ್ಮ ಕಾಂಗ್ರೆಸ್ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಮುಖಂಡರುಗಳು ಹೆಚ್ಚಿನ ರೀತಿಯಲ್ಲಿ ಜನಸಹಾಯ ಎಲ್ಲ ರೀತಿಯ ಸಹಾಯ
ಈ ಸಂದರ್ಭದಲ್ಲಿ ತಮ್ಮ ಸಂತಸವನ್ನ ಭಕ್ತರುಗಳು ವ್ಯಕ್ತಪಡಿಸಿದ್ದು ಹೀಗೆ. ಜಾತ್ರೆ ನೋಡ್ಕೊಂಡೇ ಬಂದಿದ್ದೀನಿ. ಸುಮಾರು ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲರೂ ತುಂಬಾ ಇಷ್ಟಪಟ್ಟು ಈ ಜಾತ್ರೆ ನೋಡೋಕ್ಕೆ ಬರ್ತಾರೆ. ಜಾತ್ರೆ ಒಂದು ಆಲ್ಮೋಸ್ಟ್ 7 days ನಡೆಯುತ್ತೆ. ತುಂಬ ಶಾಸ್ತ್ರ ಸಂಪ್ರದಾಯ ಇರುತ್ತೆ. ನಾವು ಮೊದಲನೇ ದಿನ ಎಲ್ಲ ದೀಪ ಮಾಡ್ತೀವಿ. ಸುತ್ತಮುತ್ತ ಹಳ್ಳಿಯವರೆಲ್ಲ ಬೇಗಳಮ್ಮ ಬಂದು ಚಂಪಕಧಾಮ ಸ್ವಾಮಿ ತಂಗಿ ಅಂತಲೇ ಹೇಳ್ತಾರೆ. ಆಮೇಲೆ ಇಲ್ಲಿ ವಿಶೇಷ ಏನಂದರೆ ಮಂಗಳಮುಖಿಯರು ಬಂದು ಕರ್ಗ ಥರ ಅವರು ಹೂವು ಎಲ್ಲ ಹಾಕ್ಕೊಂಡು ಬೇಗಳಿಗೆ ಹೋಗ್ತಾರೆ. ಇಲ್ಲಿ ಬಂದು ಅಲ್ಲಿಗೆ ಹೋಗ್ತಾರೆ. ಅವ್ರಿಗೆ ಯಾಕೆ ಆ ಥರ ಮಾಡ್ತಾರೆ ಅಂದರೆ ಅವರು ಮಂಗಳಮುಖಿಯಾಗಿ ಹುಟ್ಟಿದಾರಲ್ವ, ಸೊ ನೆಕ್ಸ್ಟ್ ಜನ್ಮದಲ್ಲಿ ನಾವು ಆ ಥರ ಹುಟ್ಟಬಾರ್ದು, ನಾರ್ಮಲ್ ನಾವು ಮನುಷ್ಯರ ಥರನೇ ಹುಟ್ಟಬೇಕು, ಲೈಕ್ ಗಂಡು ಹೆಣ್ಣು ಆ ಥರ ಹುಟ್ಟೋಣ, ನೆಕ್ಸ್ಟ್ ಜನ್ಮಕ್ಕೆ ನಮ್ಗೆ ಈ ಥರ ಬೇಡ ಅಂತ ಅವ್ರು ಹರಕೆ ಕಟ್ಕೊಂಡು ದೇವ್ರ ಹತ್ರ ಇಲ್ಲಿ ಬಂದು ಮತ್ತು ಅಲ್ಲೋಗಿ ಹರಕೆ ತೀರಿಸಿ ಅವ್ರದ್ದೇನೇನು ಇರುತ್ತೆ ರಿಚುವಲ್ಸ್ ಅದೆಲ್ಲ ಮಾಡ್ತಾರೆ. ಜನ ಅಂತೂ ಹೊಸೂರು, ಆ ಕಡೆ ಬೊಮ್ಮನಹಳ್ಳಿ, ತುಂಬ ಬೇರೆ ಬೇರೆ ಊರುಗಳಿಂದಾನೇ ಬರ್ತಾರೆ. ಆನೇಕಲ್ಲು, ತಳಿ, ಈ ಕಡೆ ಬೆಂಗಳೂರು ಸೈಡು, ಆ ಕಡೆ ತುಂಬ ಕಡೆಯಿಂದಾನೇ ಬರ್ತಾರೆ. ಹೇಳ್ಬೇಕಂದ್ರೆ ಸುತ್ತಮುತ್ತಕ್ಕಿಂತ ಬೇರೆ ಕಡೆಯಿಂದ ಬರೋರೇ ಜನ ಜಾಸ್ತಿ. ಹಾಗೂ KPCC ಸದಸ್ಯರಾದ ವಿನೋದಣ್ಣನ ಸಾರಥ್ಯದಲ್ಲಿ DK ಶಿವಕುಮಾರ್ ಅವರ ಆದೇಶದಂತೆ ಇದು 10ನೇ ವರ್ಷದ ಅನ್ನದಾಸೋಹ ಹಾಗೂ ಪ್ರಸಾದ ವಿನಿಯೋಗವನ್ನು ಈ ಬಳಗದಿಂದ ಮಾಡಿಕೊಂಡು ಬಂದಿದ್ದೀವಿ. ಹಾಗೆ ಪ್ರತಿ ಜಾತ್ರೆಯಲ್ಲೂ ಜನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ 25ರಿಂದ 30 ಸಾವಿರ ಜನಗಳು ಅನ್ನದಾನಕ್ಕೆ ಭಾಗ್ಯರಾಗಿರುತ್ತಾರೆ. ಹಾಗೆ ಎಲ್ಲ ನಮ್ಮ ಮುಖಂಡರುಗಳು, ಜಿಲ್ಲಾ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳಿರ್ಬೋದು, ಪದಾಧಿಕಾರಿಗಳು ಇರ್ಬೋದು, ಸದಸ್ಯರು ಇರ್ಬೋದು, ಎಲ್ಲ ವರ್ಗದ ಜಾತಿ ಜನಾಂಗದವರು ಇರ್ಬೋದು. ಬನ್ನೇರುಘಟ್ಟ ಜಾತ್ರೆ ವಿಶೇಷ ಪ್ರತಿ ವರ್ಷದಂತೆ ಈ ವರ್ಷವೂ ಅನುರಾಧ ನಕ್ಷತ್ರದಂದು ನಡೀತದೆ. ಇವತ್ತು ಬೆಳಗಿನಿಂದ ರಥೋತ್ಸವ ಮತ್ತು ಅನ್ನದಾಸೋಹ, ಮೆರವಣಿಗೆ, ನೀರ್ಮಜ್ಜಿಗೆ ಪಾನಕ, ಮಂಗಳಮುಖಿಯರ ತಂಡೋಪತಂಡ, ಮಂಗಳಮುಖಿಯರು ಏನಿವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಈ ಜಾತ್ರೆಗೆ ಮಂಗಳಮುಖಿಯರು ಬಂದ್ರೇ ಇದಕ್ಕೆ ಪೂರ್ಣ ಸಹಕಾರ, ಜಾತ್ರೆ ಸಹಕಾರ ಆಗಬೇಕಂದ್ರೆ ಮಂಗಳಮುಖಿಯರೇ ಬರಬೇಕು. ಇದು ಕರ್ನಾಟಕದಲ್ಲೆಲ್ಲ ಮೈಸೂರು ದಿಂದ ಹಿಡಿದು ಕೋಲಾರ, ಆಂಧ್ರ, ತಮಿಳುನಾಡು, ಮೂಲೆಗಳಿಂದ ಹೆಚ್ಚಿನ ಜನ ಆಗಮಿಸ್ತಾರೆ. ಮತ್ತು ಇದಕ್ಕೆ ಮಂಗಳಮುಖಿಯರೇ ಮೂಲ ಕಾರಣಕರ್ತರು. ಅವರು ಏನಿವತ್ತು ನಾವು ಈ ಜನ ಇದ್ದೀವಿ, ಈ ಜನಗಳ ಜೊತೆಯಲ್ಲಿ ಅತಿ ಹೆಚ್ಚಿನ ಜನ ಇನ್ನು ನಾವು ಬರಲಿ ಅಂತ ಅವ್ರು ಮಂಗಳಮುಖಿಯರು ಮುಂದಿನ ಪೀಳಿಗೆಗೆ ನಾವು ಮಾಮೂಲಿ ಜನತರ ಆಗೋಣ ಅಂಥೇಳಿ ಅವರು ಸಹಸ್ರ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರು ಸಹ ಹೆಚ್ಚಿನ ರೀತಿ ಇನ್ನೂ ಬರಲಿ, ಸಹಕಾರ ಕೊಡಲಿ ಅಂತ ಹೇಳ್ತೀವಿ.
ತೇರಿನ ವಿಶೇಷ ಏನು ಮಾಮೂಲಿ ಇದು ನಾವು ಕಾಮನ ಪೌರ್ಣಮಿ ದಿನ ಪ್ರಾರಂಭೋತ್ಸವ ಮಾಡ್ತೀವಿ. ಮೊದಲನೇ ದಿನ ಅವತ್ತಿಂದ ಇವತ್ತಿನ ತನಕ 9 ದಿನ ಊರಿನಲ್ಲಿ ಯಾರೂ ಸಹ ಒಂದು ಮೆಣಸಿನಕಾಯಿ ಏನು ಇದು ಮಾಡೋದಿಲ್ಲ. ಎಲ್ಲ ಶ್ರದ್ಧಾಭಕ್ತಿಯಿಂದ ಇದ್ದು ಬಿದಿರು ಹೊಡ್ಕೊಂಬಂದು ಮರ ಕಡ್ಕೊಂಬಂದು ಅದಕ್ಕೆ ಗುಜ್ಜು ಹುಣಸೆ ಗುಜ್ಜು ಮಾಡಿ ಇದನ್ನೆಲ್ಲ ರಥ ನಡೆಸಬೇಕಾದ್ರೆ ಹುಣಸೆ ಗುಜ್ಜೆ ಮೇಯ್ನು. ಮತ್ತು ಬಿದಿರಗ್ಗ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಎಲ್ಲೂ ಸಹ ಬಿದಿರಗ್ಗ ಯೂಸ್ ಮಾಡಲ್ಲ. ನಮ್ಮ ಊರಲ್ಲೇ ಪ್ರತಿ ವರ್ಷದಂತೆ ಈ ವರ್ಷವೂ ನಾವೇ ಸ್ವಂತ ಕಡ್ಕೊಂಬಂದು ಇಲ್ಲಿರ್ತಕ್ಕಂಥ ಲಕ್ಷ್ಮೀಪುರದ ಜನ, ಬನ್ನೇರುಘಟ್ಟ ಸುತ್ತಮುತ್ತಲಿನ ಹಳ್ಳಿ ಜನ ಎಲ್ಲ ಸೇರಿ ಬಿದಿರಗ್ಗ ರೆಡಿ ಮಾಡಿ ಅದು 500 ಅಡಿ ಬಿದಿರಗ್ಗನ ನಾವು 2 ತಂಡವಾಗಿ ಎಳ್ಕೊಂಡು ಅದನ್ನು ಹೋಗ್ತೀವಿ. ಹೊಸೂರಿಂದ ಎಲ್ಲ ಬಂದು ಇಲ್ಲಿ ಜಾತ್ರೆ ನೋಡೋದಕ್ಕೆ ಬರ್ತಾರೆ. ಒಂಥರ ಚಂಪಕಧಾಮ ಸ್ವಾಮಿ ರಥ ತೇರು ಅಂದ್ರೇ ಒಂಥರ ತುಂಬ ವಿಶೇಷ. ಈ ಥರ ನಾವೆಲ್ಲೂ ನೋಡಿಲ್ಲ. ಇಲ್ಲಿ ನಾವು ಹುಟ್ಟಿ ಇಲ್ಲಿ ಇದೆಲ್ಲ ನೋಡೋದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ದೀವಿ ಅಂತಲೇ ಅನಿಸುತ್ತೆ. ಜಂಗಲ್ಪಾಳ್ಯ, ಮಂಟಪ, ಹಿಂಗೆ ಸುತ್ತಮುತ್ತ ಹಳ್ಳಿಗಳವರೆಲ್ಲ ದೀಪ ಮಾಡಿಕೊಂಡು ಬೇಗಳಮ್ಮ ದೇವಸ್ಥಾನ ಅಂತ ಇದೆ, ಅಲ್ಲಿ ದೀಪ ಮಾಡ್ತಾರೆ. ಇನ್ನು ಕೆಲವರು ಹೊಸೂರಿಂದ ಮತ್ತು ತಮಿಳ್ನಾಡಿಂದ ಎಲ್ಲ ಇಲ್ಲಿಗೆ ಬಂದ್ಬಿಟ್ಟು ಕರ್ಗ ಥರ ತಲೆ ಮೇಲೆಲ್ಲ ಹೂವು ಹಾಕ್ಕೊಂಡು ಅದೇ ವಿಶೇಷ ಇಲ್ಲಿ ಬೇಗಳಮ್ಮ. ನಿಮಿಷಕ್ಕೂ ಹೋಗ್ತಾನೆ ಇರ್ತಾರೆ. ಅದನ್ನ ನೋಡೋದಕ್ಕೆ 2 ಕಣ್ಣು ಸಾಕಾಗಲ್ಲ. ಬನ್ನೇರುಘಟ್ಟ ಅಂತ ಕ್ಷಣ ನಮಗೆ ನೆನಪಾಗುವಂಥದ್ದೇ ಇಲ್ಲಿನ ಪ್ರಸಿದ್ಧ ವನ್ಯಜೀವಿಗಳ ತಾಣ, ಹಾಗೆ ಸಫಾರಿ ಎಲ್ಲವೂ ಈ ಒಂದು ಅಭಯಾರಣ್ಯಕ್ಕೆ ಹೊಂದಿಕೊಂಡಿರುವಂತಹ ಆ ಒಂದು ಮಡಿಲಿನಲ್ಲಿ ಚಂಪಕಧಾಮ ಸ್ವಾಮಿ ಇಲ್ಲಿ ನೆಲೆಸಿದ್ದಾನೆ. ಹಾಗೆ ಇಲ್ಲಿಗೆ ಬ್ರಹ್ಮರಥೋತ್ಸವಕ್ಕೆ ಬರುವಂತಹ ಭಕ್ತಾದಿಗಳು ಇಲ್ಲಿರ್ತಕ್ಕಂಥ ಸುವರ್ಣಮುಖಿ ಕಲ್ಯಾಣಿಗೂ ಕೂಡ ಭೇಟಿಯನ್ನ ನೀಡ್ತಾರೆ. ಅಲ್ಲಿ ಸ್ನಾನವನ್ನ ಮಾಡಿ ಒಂದು ರೀತಿಯಾಗಿ ಔಷಧ ಗುಣಗಳನ್ನ ಹೊಂದಿರತಕ್ಕಂತಹ ಈ ಒಂದು ಸುವರ್ಣಮುಖಿ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದರೆ ನಾವು ಮಾಡಿದಂತಹ ಪಾಪಗಳು ಕಳೆಯುತ್ತವೆ ಎನ್ನುವಂತಹ ಭಕ್ತಿ ಭಾವನೆ ಭಕ್ತಾದಿಗಳಲ್ಲಿರುತ್ತದೆ. ಈ ಒಂದು ಬನ್ನೇರುಘಟ್ಟ ಜಾತ್ರೆಯ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಭಕ್ತಾದಿಗಳು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ.
ಒಟ್ಟಿನಲ್ಲಿ ಬನ್ನೇರುಘಟ್ಟದ ಇತಿಹಾಸ ಪ್ರಸಿದ್ಧ ಜಾತ್ರಾ ಮಹೋತ್ಸವ ಇಂದು ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಗಳಿಂದ ಭಕ್ತಾದಿಗಳು ಪಾಲ್ಗೊಂಡು ಭಗವಂತನ ಕೃಪೆಗೆ ಪಾತ್ರರಾಗುತ್ತಿದ್ದರು. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.